ಬೆಂಗಳೂರಿನ ಕೆರೆಗಳನ್ನ ಬಿಬಿಎಂಪಿ ಡಂಪಿಂಗ್ ಯಾರ್ಡ್ ಆಗಿ ಮಾಡಿಕೊಂಡಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಬೆಂಗಳೂರಿನ ಐತಿಹಾಸಿಕ ಹಲ್ಸೂರು ಕೆರೆ ಒಳಗಡೆ ಬಿಬಿಎಂಪಿ ಅವರು ಹೂಳೆತ್ತಿ ತೆರವು ಮಾಡಿದೆ. ಆ ಹೂಳು ಈಗ ಮತ್ತೆ ಕೆರೆ ಪಾಲಾಗ್ತಾ ಇದೆ. ಹಲ್ಸೂರು ಕೆರೆಯಲ್ಲಿ ವಾಕ್ ಮಾಡ್ತಕ್ಕಂಥ ವಾಯುವಿಹಾರಿಗಳು ವಿಡಿಯೋಗಳನ್ನು ಮಾಡಿ ಬಿಬಿಎಂಪಿಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ನೈಜ ಚಿತ್ರಣ ಹೇಗಿದೆ ಅಂತ ನೋಡೋಣ. ಕೆರೆಗಳನ್ನೇ ಡಂಪಿಂಗ್ ಯಾರ್ಡ್ ಮಾಡಿಕೊಂಡ ಬಿಬಿಎಂಪಿ. ಹಲಸೂರು ಕೆರೆಯಲ್ಲಿ ಹೂಳೆತ್ತಿ ತೆರವು ಮಾಡದೆ ನಿರ್ಲಕ್ಷ್ಯ. ಬಿಬಿಎಂಪಿ ವಿರುದ್ಧ ಬೆಂಗಳೂರಿಗರಿಂದ ಕ್ಯಾಂಪೇನ್. ಬೆಂಗಳೂರಿನಲ್ಲಿ ಕೆರೆಗಳು ಅವನತಿಯತ್ತ ಹೋಗ್ತಿವೆ. ಕೆರೆಗಳ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಐತಿಹಾಸಿಕ ಕೆರೆಗಳ ಅಭಿವೃದ್ಧಿ ಮಾಡದೆ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಈ ಮಧ್ಯೆ ಬೆಂಗಳೂರಿನ ಕೆರೆಗಳನ್ನ ಬಿಬಿಎಂಪಿ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದೆ. ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕೆರೆಗಳ ಒತ್ತುವರಿ, ಕಲುಷಿತ ನೀರು, ಕೊಳಚೆ ನೀರು ಮಿಕ್ಸ್ ಆಗೋ ದೂರುಗಳು ಜಾಸ್ತಿನೇ ಇವೆ. ಅದರಲ್ಲೂ ಹಲಸೂರು ಕೆರೆ ವಿಚಾರದಲ್ಲಿ ಬೆಂಗಳೂರಿಗರು ಗರಂ ಆಗಿದ್ದಾರೆ. ಹೌದು, ಹಲಸೂರು ಕೆರೆಯನ್ನ ಡಂಪಿಂಗ್ ಯಾರ್ಡ್ ಆಗಿ ಬಿಬಿಎಂಪಿ ಮಾಡಿಕೊಂಡಿದೆ. ಐತಿಹಾಸಿಕ ಹಲಸೂರು ಕೆರೆ ಒಳಗಡೆ ಬಿಬಿಎಂಪಿ ಹೂಳೆತ್ತಿ ತೆರವು ಮಾಡದೆ ನಿರ್ಲಕ್ಷ್ಯ ತೋರಿದೆ. ಹೂಳು ಮತ್ತೆ ಕೆರೆ ಪಾಲಾಗ್ತಿದೆ. ಹಲಸೂರು ಕೆರೆಯತ್ತ ವಾಯುವಿಹಾರಕ್ಕೆ ಹೋಗೋ ಬೆಂಗಳೂರಿಗರು ಬಿಬಿಎಂಪಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಕೆರೆಯನ್ನ ಡಂಪಿಂಗ್ ಯಾರ್ಡ್ ಆಗಿ ಮಾಡ್ಕೊಳ್ತಾ ಇದೆ ಬಿಬಿಎಂಪಿ. ಇದು ಹಲಸೂರು ಕೆರೆ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಹಲಸೂರು ಕೆರೆಯಲ್ಲಿರುವಂತಹ ಹೂಳೆತ್ತುವಂಥದ್ದನ್ನ ಬಿಬಿಎಂಪಿ ಈಗಾಗಲೇ ಮಾಡ್ತಾ ಹೋಗ್ತಾ ಇದೆ. ಈ ಕೆರೆಯ ಪಕ್ಕದಲ್ಲಿ ತಾವು ಗಮನಿಸ್ಬೋದು, ಈ ಕೆರೆಯಿಂದ ಎತ್ತಿದಂಥ ಹೂಳು ಮತ್ತು ಕಸವ ಎಲ್ಲವನ್ನ ಕೂಡ ಅಲ್ಲಿ ಡಂಪಿಂಗ್ ಯಾರ್ಡ್ ಆಗಿ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದು ಏನಾದರೂ ಜೋರಾಗಿ ಮಳೆ ಬಂದರೆ ಮತ್ತೆ ಅದು ಕೆರೆಯ ಒಳಗಡೆಗೇನೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೂಳು ಕೂಡ ಸರಿಯಾಗಿ ಎತ್ತಿಲ್ಲ. ಒಂದು ಕಡೆ ಡಂಪಿಂಗ್ ಯಾರ್ಡ್ ಆಗಿ ಕಸ ಹಾಕಿರುವಂಥದ್ದು, ಮತ್ತೊಂದು ಕಡೆ ಇಲ್ಲೆಲ್ಲವೂ ಕೂಡ ಕಸ ಹಾಗೆ ಬಿದ್ದಿರೋದು. ಕೆರೆಯ ಹೂಳನ್ನು ಕೂಡ ಎತ್ತದೇ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿ ಬಿಬಿಎಂಪಿ ನಿರ್ಲಕ್ಷ್ಯವನ್ನು ವಹಿಸಿ ಕೆರೆಗಳಲ್ಲಿ ಡಂಪಿಂಗ್ ಯಾರ್ಡನ್ನು ಮಾಡ್ಕೊಳ್ತಾ ಇದೆ. ಈ ಕೆರೆಯ ಒಳಗಡೆಗೆ ಕಸ ತಂದು ಸುರಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಈಗ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ತುಂಬಾ ಕೆರೆಗಳಲ್ಲಿ ಈ ರೀತಿ ಆಗ್ತಾ ಇದೆ. ಈ ರೀತಿ ಆಗದೆ ಇರೋದನ್ನ ನಿಗಾ ವಹಿಸ್ಬೇಕಾಗುತ್ತೆ. ಹಿಂದೆ ಹೋದ್ರೆ ನಿಜಕ್ಕೂ ಈ ಕಸವೆಲ್ಲ ಕೂಡ ಕೆರೆ ತುಂಬಿಕೊಂಡು ಅನಾಹುತ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಬಿಬಿಎಂಪಿ ಎಚ್ಚೆತ್ಕೊಂಡು ನೀವೇನು ಕಸದ ರಾಶಿಯನ್ನು ನೋಡ್ತಾ ಇದ್ದೀರಾ, ಕೆರೆ ಒಳಗಡೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಬಿಬಿಎಂಪಿ ಅಧಿಕಾರಿಗಳು ನಿಜಕ್ಕೂ ಪರಾಮರ್ಶಿಸಬೇಕಾಗತ್ತೆ. ಕೂಡಲೇ ಎಚ್ಚೆತ್ಕೊಂಡು ಆ ಕಸವನ್ನು ತೆರವು ಮಾಡಿ ಕೆರೆಯನ್ನ ಸ್ವಚ್ಛವಾಗಿಡೋದಂತದನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಬಿಬಿಎಂಪಿ ಹಲಸೂರು ಕೆರೆಯ ಹೂಳು ತೆಗೆದು ತೆರವು ಮಾಡದೆ ಕೆರೆ ದಡದಲ್ಲೇ ಹಾಕಿದೆ. ಮಳೆ ಬಂದ್ರೆ ಅದು ಕೆರೆ ಪಾಲಾಗುತ್ತೆ. ಮತ್ತೆ ಹೂಳು ಕೂಡ ಸರಿಯಾಗಿ ತೆಗೆದಿಲ್ಲ. ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿರೋ ಒಂದೇ ಒಂದು ಲೇಕ್ ಹಲಸೂರು ಲೇಕ್. ಒಂದೊಂದು ಡಿಸ್ಟೆನ್ಸ್ ಅಲ್ಲಿ ನೀವು ನೋಡ್ಬೋದು ಗಾರ್ಬೇಜ್ ಈ ತರ ಡಂಪ್ ಮಾಡಿ ಇಕ್ಕಿದ್ದಾರೆ. ದಿಸ್ ಇಸ್ ಇನ್ಸೈಡ್ ಹಲಸೂರು ಲೇಕ್. ಇವಾಗ ಲೇಕ್ ಒಳಗಡೆನೂ ಗಾರ್ಬೇಜ್ ಡಂಪ್ ಮಾಡ್ತಾ ಇರ್ತಾರೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಇರೋ ಒಂದು ಲೇಕ್ ಹಲಸೂರು ಲೇಕ್, ಅದರ ಮೇಂಟೆನೆನ್ಸ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಕೈಯಲ್ಲಿ ಕಸದ ತೊಟ್ಟಿ ಮಾಡಿ ಇಕ್ಕಿದ್ದಾರೆ ಲೇಕ್ ಒಳಗಡೆ. ಹಲಸೂರು ಕೆರೆ ರೀತಿಯಲ್ಲೇ ಬೆಂಗಳೂರಿನಲ್ಲಿ ಇರೋ ಸಾಕಷ್ಟು ಕೆರೆಗಳಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗ್ತಿದೆ. ಬಿಬಿಎಂಪಿ ಎಚ್ಚೆತ್ತು ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.